ತಂದಾನೇ ನನಿತಾನ. ನಮ್ಮ ರಾಜ್ಯದ ಪ್ರಮುಖ ಆಹಾರ ಬೆಳೆ. ರಾಜ್ಯದ ವಿವಿಧ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮುಂಗಾರು ಹಾಗೂ ಬೇಸಿಗೆ ಬೆಳೆಯಾಗಿ ಭತ್ತವನ್ನು ಬೆಳೆಯಲಾಗುತ್ತಿದೆ. ಈ ಬೆಳೆಯಲ್ಲಿ ಮಂಡ್ಯದಲ್ಲಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ಹಲವು ತಳಿ ಸಂಕರಣಗಳನ್ನು ಅಭಿವೃದ್ಧಿಪಡಿಸಿದ್ದು, ಕೃಷಿಕರು ಋತುಮಾನ ಹಾಗೂ ನೀರಿನ ಲಭ್ಯತೆಗೆ ಅನುಗುಣವಾಗಿ ಸೂಕ್ತವಾದವುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಸುಮಾರು 7-8 ತಳಿಗಳನ್ನು ನಾವು ಶಿಫಾರಸು ಮಾಡಿರ್ತೇವೆ. ಅದ್ರ ಜೊತೆಗೆ 1-2 ಹೈಬ್ರಿಡ್ ತಳಿಗಳನ್ನು ಕೂಡ ಶಿಫಾರಸು ಮಾಡಿರ್ತೇವೆ. ಈಗ ತಳಿಗಳಲ್ಲಿ ಯಾವ ತಳಿಗಳನ್ನು ನಾವು ಬೇಸಿಗೆ ಹಂಗಾಮಿನಲ್ಲಿ ಬೆಳಿಬೇಕು ಅನ್ನೋದು ಅದು ಎಷ್ಟು ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಅನ್ನೋ ಒಂದು ಅಂಶದ ಮೇಲೆ ನಿರ್ಧಾರವಾಗಿರುತ್ತದೆ. ಭತ್ತದ ತಳಿಗಳಲ್ಲಿ ಹೆಚ್ಚಿನ ಇಳುವರಿ ನೀಡಬಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಮೇವು ಪೂರೈಸಬಲ್ಲ ದೀರ್ಘಾವಧಿ ತಳಿಗಳು ಲಭ್ಯವಿದ್ದು, ಕೃಷಿಕರು ತಮ್ಮ ನೀರಿನ ಲಭ್ಯತೆಗೆ ಅನುಗುಣವಾಗಿ ಇವುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಜಯ ಅಥವಾ BR 2655 ತಳಿಗಳು ದೀರ್ಘಾವಧಿ ತಳಿಗಳು. ಈ ತಳಿಗಳು 140ರಿಂದ 145 ದಿವಸಗಳನ್ನು ಬಿತ್ತನೆಯಿಂದ ಕಟಾವು ತನಕ ತೆಗೆದುಕೊಳ್ತವೆ. ಆದ್ದರಿಂದ ಈ ತಳಿಗಳನ್ನ ನಾವು ಯಾವ ಜಾಗಗಳಲ್ಲಿ ಬೆಳಿಬೇಕು ಅಂದರೆ, ಎಲ್ಲಿ ನೀರಿನ ಲಭ್ಯತೆ ಯಾವುದೇ ತೊಂದರೆ ಅಥವಾ ಅಡಚಣೆ ಇಲ್ಲದೆ ಲಭ್ಯವಾಗಿರ್ತದೋ ಅಂಥ ಕಡೆ ಮಾತ್ರ ಈ 2 ತಳಿಗಳನ್ನು ನಾವು ಬೆಳಿಬೇಕಾಗ್ತದೆ. ಆ ನೀರಿನ ಲಭ್ಯತೆ ನಮಗೆ ಅಷ್ಟು ದಿನಗಳ ತನಕ ದೊರಕೋದಿಲ್ಲ ಅನ್ನೋ ಒಂದು ಸಂದರ್ಭ ಎದುರಾದರೆ ಮಧ್ಯಮಾವಧಿ ತಳಿ ಅಥವಾ ಅಲ್ಪಾವಧಿ ತಳಿಗಳನ್ನು ಮಾತ್ರ ಬೆಳೆಯಬೇಕಾಗುತ್ತದೆ. ಈ ಜಯ ತಳಿಯನ್ನು ನಾವು ದೀರ್ಘಾವಧಿ ತಳಿ. ಈ ತಳಿನ ನಾವು ಬೇಸಿಗೆ ಹಂಗಾಮಿನಲ್ಲಿ ಬೆಳಿಬೇಕು ಅಂತಂದರೆ ಹೆಚ್ಚು ಕಡಿಮೆ 145 ದಿವಸ ಇದು ಕಟಾವಿಗೆ ತೆಗೆದುಕೊಳ್ತದೆ. ಈ ತಳಿ ಬೆಂಕಿ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಇರ್ತದೆ. ಯಾವಾಗ ವಾತಾವರಣ ಮೋಡ ಕವಿದ ವಾತಾವರಣ ಅಥವಾ ಮಳೆಯಿಂದ ಕೂಡಿರ್ತದೋ ಅಂಥ ಒಂದು ಸಂದರ್ಭಗಳಲ್ಲಿ ಈ ತಳಿಗೆ ಬೆಂಕಿ ರೋಗ ಬರ್ತದೆ. ಬೆಂಕಿ ರೋಗ ಬಂದಂಥ ಸಂದರ್ಭದಲ್ಲಿ ಟ್ರೈಸೈಕ್ಲೋಸೋಲ್ ಅನ್ನೋ ಔಷಧಿಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ತಜ್ಞರು ಶಿಫಾರಸು ಮಾಡಿರ್ತಾರೆ. ಈ ಒಂದು ಔಷಧಿಯನ್ನು ಹೂವಾಡುವ ಸಮಯದಲ್ಲಿ ಮುಂಜಾಗರೂಕತೆ ಕ್ರಮವಾಗಿ ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಬಿತ್ತನೆ ಸಮಯದಲ್ಲಿ ನಾವು ಬೀಜೋಪಚಾರವನ್ನು ಮಾಡುವುದರಿಂದ ಕೂಡ ಈ ಒಂದು ಬೆಂಕಿ ರೋಗವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಈ ಜಯ ತಳಿಯು ಸುಮಾರು ಒಂದು ಹೆಕ್ಟೇರ್ಗೆ 60ರಿಂದ 65 ಕ್ವಿಂಟಾಲ್ ಇಳುವರಿಯನ್ನು ಕೊಡುತ್ತದೆ. ಈ ಜಯ ತಳಿಯನ್ನು ಬಿಟ್ಟರೆ ದೀರ್ಘಾವಧಿ ತಳಿ ಇನ್ನೊಂದು ಯಾವುದಂದರೆ BR 2655. ಈ BR 2655 ಒಂದು ಮುಖ್ಯ ಗುಣ ಏನಪ್ಪ ಅಂತಂದರೆ, ಇದು ತುಂಬ ಉದ್ದವಾಗಿ ಬೆಳೆಯೋದ್ರಿಂದ ನಮಗೆ ಅಧಿಕ ಇಳುವರಿಯ ಜೊತೆಗೆ ಹೆಚ್ಚು ಹುಲ್ಲಿನ ಒಂದು ಲಭ್ಯತೆ ಕೂಡ ಆಗ್ತದೆ. ಈ BR ತಳಿಯಿಂದನೂ ಕೂಡ ನಾವು 60ರಿಂದ 65 ಕ್ವಿಂಟಾಲ್ ಒಂದು ಹೆಕ್ಟೇರ್ಗೆ ಇಳುವರಿಯನ್ನು ನಾವು ಪಡೆದುಕೊಳ್ಬೋದು. ಭತ್ತದ ಬೆಳೆಯಲ್ಲಿ ಮಧ್ಯಮ ಅವಧಿಯ ತಳಿಗಳು ಸಹ ಲಭ್ಯವಿದ್ದು, ಇವುಗಳು ಸಹ ಉತ್ತಮ ಹಾಗೂ ಗುಣಮಟ್ಟದ ಇಳುವರಿ ನೀಡಬಲ್ಲವಾಗಿವೆ. ಇದಲ್ಲದೆ ಕೆಲವೊಂದು ತಳಿಗಳು ಸಮಸ್ಯಾತ್ಮಕ ಮಣ್ಣಿನಲ್ಲಿಯೂ ಉತ್ತಮ ಇಳುವರಿಯನ್ನು ನೀಡಬಲ್ಲವಾಗಿವೆ. ಈ ತನು ಅನ್ನೋ ಒಂದು ತಳಿಯನ್ನು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಇಲ್ಲಿ ಅಭಿವೃದ್ಧಿಪಡಿಸಿ ಇದನ್ನು ಬಿಡುಗಡೆಗೊಳಿಸಲಾಗಿದೆ. ಇದು ಒಂದು ಮಧ್ಯಮಾವಧಿ ತಳಿ. ಈ ತಳಿ ಸುಮಾರು ಒಂದು 130ರಿಂದ 135 ದಿವಸ ಬಿತ್ತನೆಯಿಂದ ಕಟಾವಿಗೆ ತೆಗೆದುಕೊಳ್ತದೆ. ಕಾಳಿನ ಒಂದು ಗುಣಮಟ್ಟ ಉತ್ತಮವಾಗಿರುವುದರಿಂದ ಮಾರುಕಟ್ಟೆಯಲ್ಲೂ ಕೂಡ ಇದಕ್ಕೆ ಒಂದು ಉತ್ತಮವಾದಂಥ ಧಾರಣೆ ಕೂಡ ಸಿಗುತ್ತದೆ. ಮತ್ತು ನಾವು ಈ ಗಿರಣಿಯಲ್ಲಿ ಹಾಕಿದಾಗ ಅಕ್ಕಿಯ ಇಳುವರಿ ಕೂಡ ಈ ಒಂದು ತಳಿಯಲ್ಲಿ ಉತ್ತಮವಾಗಿರುತ್ತದೆ. ಈ ತಳಿಯಿಂದ ಸುಮಾರು ನಾವು ಒಂದು ಹೆಕ್ಟೇರ್ಗೆ 45ರಿಂದ 50 ಕ್ವಿಂಟಾಲ್ ಇಳುವರಿಯನ್ನು ಪಡೆಯಬಹುದು. IR 308-64 ಇನ್ನೊಂದು ಮಧ್ಯಮಾವಧಿ ತಳಿ. ಇದು ಒಂದು 130ರಿಂದ 135 ದಿವಸ ಒಂದು ಬೆಳೆಯನ್ನು ತೆಗೆಯೋಕ್ಕೆ ಅವಧಿ ಬೇಕಾಗ್ತದೆ. ಸುಮಾರು 45ರಿಂದ 50 ಕ್ವಿಂಟಾಲ್ ಇಳುವರಿ ಹೆಕ್ಟೇರ್ಗೆ. ಮತ್ತು ಈ ಒಂದು ತಳಿಯ ವಿಶೇಷ ಗುಣ ಏನು ಅಂತಂದರೆ, ಚೌಳು ಮತ್ತು ಕ್ಷಾರ ಮಣ್ಣಿನಲ್ಲಿ ಅಥವಾ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಬೆಳೆಯೋಕ್ಕೆ ಇದು ಹೆಚ್ಚು ಸೂಕ್ತವಾದಂಥ ಒಂದು ತಳಿಯಾಗಿರ್ತದೆ. ಮತ್ತೊಂದು ಮಧ್ಯಮಾವಧಿ ತಳಿ MTU 1001. ಈ ಒಂದು ತಳಿಯ ಮುಖ್ಯ ಅಂಶವೇನೆಂದರೆ, ಇದು ಕಂದು ಜಿಗುಹುಳುವಿನ ಒಂದು ನಿರೋಧಕತೆಯನ್ನು ಹೊಂದಿರುತ್ತದೆ.
ಸುಮಾರು ಸರಾಸರಿಯಾಗಿ 45ರಿಂದ 50 ಕ್ವಿಂಟಾಲ್ ಹೆಕ್ಟೇರ್ಗೆ ಇಳುವರಿಯನ್ನು ಕೊಡ್ತಕ್ಕಂಥ ತಳಿ ಇದಾಗಿರ್ತದೆ. ಇನ್ನೊಂದು ಮಧ್ಯಮಾವಧಿ ತಳಿ JGL 1798. ಈ ತಳಿಯ ಕಾಳು ತುಂಬ ಸಣ್ಣದಾಗಿದ್ದು ಊಟ ಮಾಡಲು ಹೆಚ್ಚು ಸೂಕ್ತವಾಗಿರ್ತದೆ. ಆದ ಕಾರಣ ಮಾರುಕಟ್ಟೆಯಲ್ಲಿ ಒಂದು ಉತ್ತಮ ಧಾರಣೆ ಇದಕ್ಕೆ ದೊರಕಿದೆ. ಈ ತಳಿಯನ್ನು ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಚಾರಪಡಿಸ್ತಾ ಇರ್ತಕ್ಕಂಥ ತಳಿ ಇದಾಗಿರ್ತದೆ. ಈ JGL 1798 ತಳಿಯನ್ನು ಒಂದು ಬೆಳೆದಾಗ ನಮಗೆ ಸರಾಸರಿಯಾಗಿ ಒಂದು 45ರಿಂದ 50 ಕ್ವಿಂಟಲ್ ಒಂದು ಹೆಕ್ಟೇರ್ಗೆ ಇಳುವರಿ ದೊರಕುತ್ತದೆ. ಇತ್ತೀಚಿನ ದಿನಗಳಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಅಲ್ಪಾವಧಿ ತಳಿಗಳಿಗೂ ಹೆಚ್ಚಿನ ಬೇಡಿಕೆ ಇದ್ದು, ಕಡಿಮೆ ಅವಧಿಯಲ್ಲಿಯೇ ಉತ್ತಮ ಇಳುವರಿ ನೀಡುವ ತಳಿಗಳನ್ನು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. MTU 1010 ಇದು ಸುಮಾರು 120ರಿಂದ 125 ದಿವಸಗಳನ್ನು ಈ ತಳಿ ತೆಗೆದುಕೊಳ್ಳುತ್ತದೆ. ಈ ತಳಿಯ ಒಂದು ಕಟಾವು ತಡವಾದರೆ ಕಾಳು ಉದುರುವ ಸಾಧ್ಯತೆ ತುಂಬ ಜಾಸ್ತಿ ಆಗಿರುತ್ತದೆ. ಆದ ಕಾರಣ ಈ ಗೊನೆಯ ತಳಭಾಗದ ಕಾಳುಗಳು ಹಸಿರು ಆಗಿರುವಾಗಲೇ ಈ ಬೆಳೆಯನ್ನು ಕಟಾವು ಮಾಡುವುದು ಸೂಕ್ತ. ಈ ತಳಿಯ ಕಾಳುಗಳನ್ನು ಪುರಿ ಮಾಡಲು ಹೆಚ್ಚು ಉಪಯೋಗಿಸಲಾಗುತ್ತದೆ ಮತ್ತು ಸುಮಾರು 40ರಿಂದ 45 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿಯನ್ನು ಕೊಡ್ತಕ್ಕಂಥ ತಳಿ ಇದಾಗಿರ್ತದೆ. ರಾಶಿ ಒಂದು ರಾಷ್ಟ್ರಮಟ್ಟದ ತಳಿ. ಇದನ್ನು ನಾವು ಭರಣಿ ಅಂತಲೂ ಕೂಡ ಕರಿತೀವಿ. ಈ ರಾಶಿ ತಳಿಯನ್ನು ನಾವು ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರ್ತದೆ, ಅಂದರೆ ಎಲ್ಲಿ ಕೊನೆಯ ತುದಿ ಭಾಗದಲ್ಲಿ ಅಥವಾ ಕೊನೆ ಭಾಗದಲ್ಲಿ ಅಥವಾ ಎಲ್ಲಿ ನೀರು ಬರ ಪರಿಸ್ಥಿತಿ ಜಾಸ್ತಿ ಇರ್ತದೋ ಅಂಥ ಕಡೆ ಈ ನಾವು ರಾಶಿ ತಳಿಯನ್ನು ಬೆಳಿಬೋದು. ಈ ತಳಿನೂ ಕೂಡ 120ರಿಂದ 125 ದಿವಸ ಸರಾಸರಿ ಅವಧಿಗಳನ್ನು ತೆಗೆದುಕೊಂಡು 45ರಿಂದ 50 ಕ್ವಿಂಟಾಲ್ ಇಳುವರಿಯನ್ನು ಕೊಡ್ತದೆ. ಇದನ್ನು ಬಿಟ್ಟರೆ ಇನ್ನೊಂದು ತಳಿ ರಕ್ಷಾ. ಈ ರಕ್ಷಾ ಒಂದು ಅಲ್ಪಾವಧಿ ತಳಿಯಾಗಿದ್ದು ಸುಮಾರು 115ರಿಂದ 120 ದಿವಸ ಬಿತ್ತನೆಯಿಂದ ಕಟಾವಿಗೆ ತೆಗೆದುಕೊಳ್ಳುತ್ತದೆ. ಈ ರಕ್ಷಾ ತಳಿಯನ್ನು ಬೆಳೆಯುವುದರಿಂದ ನಾವು ಸುಮಾರು 40ರಿಂದ 45 ಕ್ವಿಂಟಾಲ್ ಇಳುವರಿಯನ್ನು ಪಡೆಯಬಹುದು. ಭತ್ತದ ಬೆಳೆಯಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದ ಹೈಬ್ರಿಡ್ ತಳಿಗಳನ್ನು ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದ ಕೀರ್ತಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ್ದು. ಈ ಸಂಕರಣಗಳಾದ KRH 2 ಹಾಗೂ 4 ಸಹ ಕೃಷಿಕರು ಬೇಸಿಗೆ ಬೆಳೆಯಾಗಿ ಬೆಳೆಯಬಹುದಾಗಿದ್ದು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಈ ಹೈಬ್ರಿಡ್ ತಳಿಗಳಲ್ಲಿ ಮುಖ್ಯವಾಗಿ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಿಂದ 2 ಹೈಬ್ರಿಡ್ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. KRH 2 ಅಂದರೆ ಕರ್ನಾಟಕ ರೈಸ್ ಹೈಬ್ರಿಡ್ 2 ನಮ್ಮ ದೇಶದ ಮೊಟ್ಟಮೊದಲ ಹೈಬ್ರಿಡ್ ಎಂಬ ಒಂದು ಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ಹೈಬ್ರಿಡ್. ಈ ಒಂದು ಹೈಬ್ರಿಡ್ ತಳಿಯನ್ನು ಬೆಳೆಯೋದ್ರಿಂದ ಸುಮಾರು 80ರಿಂದ 85 ಕ್ವಿಂಟಾಲ್ ಒಂದು ಹೆಕ್ಟೇರ್ಗೆ ನಾವು ಇಳುವರಿಯನ್ನು ಪಡೆಯಬಹುದು. ನಮ್ಮ ರಾಜ್ಯದಲ್ಲಿ ಈ ಒಂದು ತಳಿ ಅಷ್ಟೊಂದು ಹೆಸರು ಮಾಡದೇ ಇದ್ದರೂ ಕೂಡ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದರ ಅಧಿಕ ಇಳುವರಿಯ ಒಂದು ಗುಣದಿಂದ ತುಂಬ ಹೆಚ್ಚು ಪ್ರಚುರವಾಗಿದೆ ಮತ್ತು ಅತ್ಯುತ್ತಮ ಇಳುವರಿಯನ್ನು ಕೊಟ್ಟು ರೈತರಿಗೆ ಒಂದು ಅತ್ಯುತ್ತಮ ಲಾಭವನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಹೈಬ್ರಿಡ್ ಇದು. ಈ ತಳಿಯಿನ ಒಂದು ಕಾಳುಗಳು ಸುಗಂಧವನ್ನು ಹೊಂದಿರ್ತದೆ. ಅದಾದ ಕಾರಣ ನಮ್ಮ ರಾಜ್ಯದ ರೈತರಿಗೆ ಇದು ಹೆಚ್ಚು ಪ್ರಿಯಕರವಾಗಿರುವುದಿಲ್ಲ. ಇದಾದ ನಂತರ ಬರತಕ್ಕಂಥ ತಳಿ ಇನ್ನೊಂದು ಹೈಬ್ರಿಡ್ KRH 4. ಈ KRH 4 ಸುಮಾರು ಮಧ್ಯಮ ಗಾತ್ರದ ಕಾಳುಗಳನ್ನು ಹೊಂದಿರ್ತದೆ. ಆದ್ದರಿಂದ ಇದು ಊಟ ಮಾಡಲು ಹೆಚ್ಚು ಸೂಕ್ತವಾಗಿರುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಕೂಡ ಧಾರಣೆ ತುಂಬ ಚೆನ್ನಾಗಿ ಸಿಗುತ್ತದೆ. ಈ ಒಂದು KRH 4 ಹೈಬ್ರಿಡನ್ನು ಬೆಳೆಯುವುದರಿಂದ ಸುಮಾರು 75ರಿಂದ 80 ಕ್ವಿಂಟಾಲ್ ಒಂದು ಇಳುವರಿಯನ್ನು ಪಡೆಯಬಹುದು. ಈ KRH 4 ಮತ್ತು KRH 2 ಹೈಬ್ರಿಡ್ಗಳು ಕೂಡ ಮಧ್ಯಮಾವಧಿಯ ಒಂದು ಹೈಬ್ರಿಡ್ಗಳಾಗಿದ್ದು ಸುಮಾರು 130ರಿಂದ 135 ದಿವಸ ಬಿತ್ತನೆಯಿಂದ ಕಟಾವಿಗೆ ತೆಗೆದುಕೊಳ್ಳುತ್ತವೆ. ಈ ಹೈಬ್ರಿಡ್ಗಳನ್ನು ಬೆಳೆಯಬೇಕಾದಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತಂದರೆ, ಪ್ರತಿ ಬಾರಿಯೂ ಕೂಡ ರೈತರು ಬಿತ್ತನೆ ಮಾಡುವಾಗ ಬಿತ್ತನೆ ಬೀಜವನ್ನು ಹೊಸದಾಗಿಯೇ ಖರೀದಿ ಮಾಡಬೇಕು. ಇಂದಿನ ಬೆಳೆಯ ಹೈಬ್ರಿಡ್ ಭತ್ತದ ಬೆಳೆಯನ್ನು ಬೀಜವನ್ನು ನಾವು ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತಾವು ನಮ್ಮ VC ಫಾರಂ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಬಂದು ಸಂಪರ್ಕಿಸಿ KRH 2 ಮತ್ತು KRH 4 ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. ಮತ್ತು ಪ್ರತಿ ಒಂದು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಒಂಟಿ ಪೈರನ್ನೇ ಮಾತ್ರ ನಾಟಿ ಮಾಡಬೇಕಾಗ್ತದೆ.
ಹೀಗೆ KRH 4 ಅಥವಾ 2 ಹೈಬ್ರಿಡನ್ನು ನಾವು ಶ್ರೀ ಪದ್ಧತಿಯಲ್ಲಿ ಬೆಳೆದಾಗ ಇನ್ನೂ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಈ ಎಲ್ಲ ಬೇಸಿಗೆ ಬೆಳೆಯಲ್ಲಿ ಬೆಳೆಯತಕ್ಕಂಥ ತಳಿಗಳು ಅಥವಾ ಹೈಬ್ರಿಡ್ಗಳನ್ನು ನಾವು ಜನವರಿ 3 ಮತ್ತು 4ನೇ ವಾರದಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ 2 ಮತ್ತು 3ನೇ ವಾರದಲ್ಲಿ ನಾವು ನಾಟಿ ಮಾಡಲು ಸೂಕ್ತವಾಗಿರ್ತದೆ. ಬಡವರ ಸೇಬು ಎಂದೇ ಸೀಬೆಕಾಯಿಗೆ ಹೆಸರು. ಅಲ್ಲದೆ ಕೈಗೆಟುಕುವ ದರದಲ್ಲಿ ಸಿಗುವ ಸೀಬೆಗೆ ಬೇಡಿಕೆ ಕೂಡ ಹೆಚ್ಚು. ಮಾವು, ಸಪೋಟ, ಇತರ ಹಣ್ಣಿನ ಬೆಳೆಗಳ ಜೊತೆ ಗುಣಮಟ್ಟದ ಸೀಬೆ ಬೆಳೆದು ಯಶಸ್ವಿಯಾಗಿದ್ದಾರೆ ಪಾವಗಡ ತಾಲೂಕು ಕಣಿವೆಹಳ್ಳಿ ಗ್ರಾಮದ ಮಂಜುನಾಥ ರೆಡ್ಡಿಯವರು. ಆಂಧ್ರ ಪ್ರದೇಶ ಖಮ್ಮಂ ಡಿಸ್ಟ್ರಿಕ್ಟಿಂದ ತಂದಿದ್ದು. ಇದರಲ್ಲಿ ಅಲಹಾಬಾದ್ ಸಫೇದ ಅಂತ ಸೀಬೆ ಗಿಡದಲ್ಲಿ ಇದು ಒಳ್ಳೆ ನಮಗೆ ಬೆಳವಣಿಗೆ ಬಂದಿದೆ. ಈಗ ನನಗೆ 1ನೇ ವರ್ಷದಲ್ಲೇ ಇದು ಅದರಲ್ಲಿ ಒಂದು ಬೆಳೆ ಬಂತು. 2ನೇ ವರ್ಷ ಅಂದರೆ ಹೆಚ್ಚು ಕಡಿಮೆ ನನಗೆ 35 ಟನ್ ಇಳುವರಿ ಬಂದಿದೆ. ಈಗ ಇದು 3ನೇ ವರ್ಷ, ಹೆಚ್ಚು ಕಡಿಮೆ ಒಂದು 45 ಟನ್ವರೆಗೂ ಇಳುವರಿ ಬರ್ತಾಯಿದೆ. ಈಗ ಸದ್ಯಕ್ಕೆ ಹಾರ್ವೆಸ್ಟ್ ಮಾಡಿರೋದೇ ನಾವು 42 ಟನ್ನು ಈಗ ನಾವು ಮಾರಾಟ ಮಾಡಿದ್ದೀವಿ. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಹೊಂಗೆ ಮತ್ತು ಬೇವಿನ ಸೊಪ್ಪನ್ನು ನಾಟಿಗೆ ಮೊದಲು ಗುಂಡಿಗೆ ಹಾಕಿ 2 ತಿಂಗಳ ನಂತರ ಸೀಬೆ ನಾಟಿ ಮಾಡುವುದು ಉತ್ತಮ ಎನ್ನುತ್ತಾರೆ ಮಂಜುನಾಥ್ ಅವರು. ಹೆಚ್ಚಾಗಿ ಸಾವಯವ ಗೊಬ್ಬರವನ್ನೇ ಬಳಸುವ ಈ ರೈತರು 4 ರಿಂದ 5 ತಿಂಗಳಿಗೊಮ್ಮೆ ಅವಶ್ಯಕ ಪೋಷಕಾಂಶಗಳನ್ನು ಸೀಬೆಗೆ ನೀಡುತ್ತಿದ್ದಾರೆ. ಸಾಲಿಂದ ಸಾಲ್ಗೂ ಗಿಡದಿಂದ ಗಿಡಕ್ಕೂ 15 ಅಡಿನೇ ಇಟ್ಟಿದ್ದೀವಿ. ಸಸಿ ಇಟ್ಟಾಗ್ಲಿಂದ ಏನು ನಾವು ಅಷ್ಟು ಏನು ಇದಕ್ಕೇನು ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಏನು ಮಾಡಿಲ್ಲ. ಸಸಿ ಇಟ್ಟಾಗ್ಲಿಂದ ಆಟೋಮೆಟಿಕ್ಕಾಗಿ ಇದೇನು ನಾವು ಕೊಟ್ಟಿಗೆ ಗೊಬ್ಬರ ಮೊದಲು ಗುಂಡಿ ತೆಗೆಸಿದಾಗ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪೊಂದು ಎಲ್ಲ ಕಟ್ ಮಾಡಿ ತುಂಡು ಮಾಡಿ ಅದು ಹಾಕಿಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟಿದ್ವಿ, ಬಿಟ್ಟರೆ ಏನೂ ಹಾಕಿರಲಿಲ್ಲ. ನಾವು ಒಂದೊಂದು ಗುಂಡಿಗೆ ಹೆಚ್ಚು ಕಡಿಮೆ ಅಂದರೆ ಒಂದು 5 ರಿಂದ 4-5 kg ಅಷ್ಟು ಸೊಪ್ಪು ಹಾಕಿರ್ತೀವಿ. ಒಂದು ಮಾಮೂಲಿ ಒಂದು 2 ಬಾಂಡ್ಲಿ ಮಂಕ್ರಿಯಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಅಲ್ಲ, ಅದು ಹಾಕಿದ ಒಂದು 2 ತಿಂಗಳು ಬಿಟ್ಟು ನಾಟಿ ಮಾಡಿರೋದು, ಸಸಿ ನಾಟಿ ಮಾಡಿರೋದು. ಗೊಬ್ಬರ ಅಂದರೆ 4 ತಿಂಗಳು ಒಂದ್ಸರಿನೋ ಇಲ್ಲ 5 ತಿಂಗಳು ಒಂದ್ಸರಿನೋ ಗೊಬ್ಬರ ಕೊಟ್ಟಿದ್ದೀವಿ. ತಮ್ಮ ತೋಟಕ್ಕೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿರುವ ಮಂಜುನಾಥ್ ಅವರು 3 ವರ್ಷಗಳಿಂದ ಇಳುವರಿ ಪಡೆಯುತ್ತಿದ್ದಾರೆ. ಸತತ ಬೆಳೆ ಪಡೆಯುವ ಬದಲಾಗಿ ಡಿಸೆಂಬರ್ ವೇಳೆ ನೀರು ನಿಲ್ಲಿಸಿ ಸವರುವಿಕೆಯನ್ನು ಮಾಡಿ 2 ತಿಂಗಳ ನಂತರ ಮತ್ತೆ ನೀರು ನೀಡಲಾರಂಭಿಸಿದರೆ ಉತ್ತಮ ಬೆಳೆ ಪಡೆಯಬಹುದು ಎಂಬುದು ಮಂಜುನಾಥ್ ಅವರ ಅನುಭವ. ನನಗೆ ನಾವು ಗಿಡ ನೆಟ್ಟು 9 ತಿಂಗಳಿಗೆ ನನಗೆ ಕಾಯಿ ಶುರುವಾಯಿತು. 4 ತಿಂಗಳಿಗೆ ಹೂ ಬರ್ತಾಯಿತ್ತು, ಕಾಯಿ ಬರ್ತಾಯಿತ್ತು, ಕಾಯೆಲ್ಲ ಕಿತ್ತಾಕಿದ್ದೀವಿ. ಅದಾದ ನಂತರ ಪ್ರೋನಿಂಗ್ ಮಾಡಿಸ್ದೆ ನಾನು 2ನೇ ವರ್ಷಕ್ಕೆ. ಪ್ರೋನಿಂಗ್ ಮಾಡಿಸಿ ಎಲ್ಲ ಗೊಬ್ಬರ ಹಾಕಿದ ತಕ್ಷಣ ನನಗೆ ಇಳುವರಿ ಜಾಸ್ತಿ ಬಂತು. ಮಾಮೂಲಿ ಎಲ್ಲರೂ ಹೇಳೋದು ಏನು ಅಂದರೆ 9 ತಿಂಗಳು ಬೆಳೆ ಬರುತ್ತೆ ಅಂತಾರೆ. ಆದರೆ ನಾವು ಆ ಥರ ಕಂಟಿನ್ಯೂ ಬೆಳೆ ಬಿಟ್ಟರೆ ಒಂದೇ ಸರಿ ದುಡ್ಡು ಆಗಲ್ಲ ಅಂತ ಹೇಳಿಬಿಟ್ಟು ನಾವೀಗ ಡಿಸೆಂಬರಲ್ಲಿ ನೀರು ನಿಲ್ಲಿಸಿದ್ವಿ. ಡಿಸೆಂಬರಲ್ಲಿ ನೀರು ನಿಲ್ಲಿಸಿ ಡಿಸೆಂಬರ್, ಜನವರಿ, ಫೆಬ್ರವರಿ ಫಸ್ಟ್ ವೀಕಲ್ಲಿ ಮತ್ತೆ ನೀರು ಹಾಯಿಸೋಕ್ಕೆ ಶುರು ಮಾಡಿದ್ವಿ. ಅಷ್ಟರೊಳಗೆ ಆ ನೀರು ನಿಲ್ಲಿಸಿದಾಗ ಎಲ್ಲ ಪ್ರೋನಿಂಗ್ ಮಾಡಿದ್ವಿ, ಕಟ್ಟಿಂಗ್ ಮಾಡಿಸಿದ್ವಿ. ಎಡ್ಜ್ಗಳೆಲ್ಲ ಕೊನೆ ರೆಂಬೆಗಳೆಲ್ಲ ಕಟ್ಟಿಂಗ್ ಮಾಡಿ ಅದಕ್ಕೆಲ್ಲ ಗೊಬ್ಬರ ಕೊಟ್ಟು, ಗೊಬ್ಬರ ಅಂದರೆ ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಟ್ಟಿದ್ವಿ. ಬೇವಿನ ಹಿಂಡಿ ಕೊಟ್ಟಿಗೆ ಗೊಬ್ಬರ ಅಂದರೆ ಹೆಚ್ಚು ಕಡಿಮೆ ಒಂದು 25 ರಿಂದ 30 kg ಒಂದೊಂದು ಗಿಡಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಒಂದೊಂದು ಅರ್ಧ-ಮುಕ್ಕಾಲು kg ಅಷ್ಟು ಬೇವಿನ ಹಿಂಡಿ ಕೊಟ್ಟಿದ್ದೀವಿ. ಆದ ನಂತರ ಪೊಟ್ಯಾಶು ಸೂಪರ್ ಒಂದು 400 ರಿಂದ 500 ಗ್ರಾಮ್ ಅಷ್ಟು ಒಂದೊಂದು ಗಿಡಕ್ಕೆ ಕೊಟ್ಟಿದ್ದೀವಿ. ಪ್ರೋನಿಂಗ್ ಆದಮೇಲೆ ಒಂದು 2 ತಿಂಗಳಾದ ನಂತರ ನೀರು ಕಂಟಿನ್ಯೂಸ್ ನೀರು ಬಿಡ್ತಾ ಬಂದಿದ್ದೀವಿ. ನೀರು ಡೈಲಿ ನಾವು ಡ್ರಿಪ್ ಸಿಸ್ಟಮ್ ಮಾಡಿಸಿದ್ದೀನಿ ನಾನು. ಮಾಮೂಲಿ ಅಂದರೆ ಈಗ ಸ್ವಲ್ಪ ಗಿಡಗಳು ಬೆಳೆದಿದೆ, ಮೊದಲೆಲ್ಲ 1-2 ಗಂಟೆ ಬಿಡ್ತಾಯಿದ್ವಿ. ಈಗೆಲ್ಲ 3-3.5 ಗಂಟೆ, ಕರೆಂಟ್ ಇರೋದೇ ನಮ್ಗೆ ಅಷ್ಟಿರುತ್ತೆ, 3 ಗಂಟೆ ಬಿಡ್ತಾಯಿದ್ವಿ. ಸೀಬೆಯಲ್ಲಿ ಬರುವ ಪ್ರಮುಖ ರೋಗಗಳನ್ನು ಸೂಕ್ತ ಔಷಧೋಪಚಾರದಿಂದ ನಿಯಂತ್ರಿಸಲು ಸಾಧ್ಯ ಎನ್ನುತ್ತಾರೆ ಮಂಜುನಾಥ್ ಅವರು. ಹಾಗೆ ವಿಶೇಷವಾಗಿ ಹಾಳಾದ ಸಿಡಿ ತಟ್ಟೆಗಳನ್ನು ಮತ್ತು ಸೋಲಾರ್ ಬೇಲಿ ಬಳಸಿ ಪಕ್ಷಿ ಪ್ರಾಣಿಗಳಿಂದ ಸೀಬೆಗೆ ರಕ್ಷಣೆ ಒದಗಿಸಿದ್ದಾರೆ. ಪಕ್ಷಿಗಳ ಕಾಟ ಇತ್ತು. ನಾನೇನು ಮಾಡಿದ್ದೀನಿ ಅಂದರೆ ಸಿಡಿಗಳು ಎಲ್ಲಾದರೂ ಮಾಮೂಲಿ ಉಪಯೋಗಿಸಿ ಹಾಳೆ ಆಗಿರೋಂಥ ಸಿಡಿಗಳು ಕಟ್ಟಿದ್ದೀವಿ. ಅದರಿಂದ ತುಂಬಾ ಕಂಟ್ರೋಲ್ ಆಗಿದೆ.
ಸೀಡ್ಗಳು ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಅಲ್ಲಲ್ಲಿ ಸೀಡ್ಗಳು ಹಾಕಿದ್ದೀನಿ. ಅದು ರಿಫ್ಲೆಕ್ಟಿಂದ ಆ ಬೆಳಕು ರಿಫ್ಲೆಕ್ಟ್ ಆಗೋದ್ರಿಂದ ಆದಷ್ಟು ಕಾಟ ಕಡಿಮೆ ಇದೆ. ಗಿಳಿಗಳ ಕಾಟ ಏನೂ ಇಲ್ಲ. ಹಂದಿಗಳ ಕಾಟ ಅಂದರೆ ಎಲ್ಲ ಸೋಲಾರ್ ಫೆನ್ಸ್ ಮಾಡಿಸಿದ್ದೀನಿ. ಟೋಟಲಿ ಎಷ್ಟು ನಮ್ದು ಇದೆಯೋ ಅಷ್ಟೂ ಸೋಲಾರ್ ಬೇಲಿ ಇದೆ. ಅದರಿಂದ ಯಾವುದೇ ಪ್ರಾಣಿಗಳು ಬರಲ್ಲ, ಯಾವುದೇ ಥರ ತೊಂದರೆ ಇಲ್ಲ. ಹಣ್ಣು, ಕಾಯಿ ಮತ್ತು ಗಾತ್ರದ ಆಧಾರದ ಮೇಲೆ ಗ್ರೇಡಿಂಗ್ ಮಾಡಿ ಸ್ಥಳೀಯವಾಗಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಸೀಬೆ ಮಾರಾಟ ಮಾಡುತ್ತಿರುವ ಮಂಜುನಾಥ್ ಅವರು ಉತ್ತಮ ಆದಾಯ ಗಳಿಸುತ್ತಿರುವುದಾಗಿ ಸಂತಸ ವ್ಯಕ್ತಪಡಿಸುತ್ತಾರೆ. ಗ್ರೇಡಿಂಗ್ ಅಂದರೆ ಸ್ವಲ್ಪ ಅನ್ಸೈಜ್ ಇರೋದು, ಇಲ್ಲ ತೀರಾ ಹಣ್ಣಾಗಿರೋದು ಸಪ್ರೇಟ್ ಮಾಡ್ತೀವಿ, ತೀರಾ ಕಾಯಿ ಇರೋದು ಸಪ್ರೇಟ್. ಯಾಕೆಂದರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ನು ನಾವು ತೊಗೊಂಡೋಗಿ ಮಾರ್ಕೆಟ್ಗೆ ಆಗೋವಾಗ ಡ್ಯಾಮೇಜ್ ಆಗ್ದಂಗೆ ನೋಡ್ಕೋಬೇಕಲ್ವ, ಆದ್ದರಿಂದ ಅದು ಗ್ರೇಡ್ ಮಾಡ್ತೀವಿ. ಪ್ಯಾಕ್ ಏನೂ ಇಲ್ಲ. ಕ್ರೇಟ್ಗಳಲ್ಲಿ ಹಣ್ಣಾಗಿರೋದೆಲ್ಲ ಕ್ರೇಟಲ್ಲಿ ಹಾಕ್ತೀವಿ, ಬಾಕಿ ಹಸಿರಿರೋದೆಲ್ಲನೂ ಕಾಯಿ ಇರೋವಂಥದ್ದೆಲ್ಲ ಚೀಲದಲ್ಲಿ ಹಾಕಿ ಕಳಿಸ್ಕೊಡ್ತೀವಿ. ಈಗೆಲ್ಲ ನಾವು ಆದಷ್ಟು ಕಲ್ಯಾಣದ ಪಾವಗಡನೇ ಮೇಜರ್, ಪಾವಗಡಕ್ಕೆ ಹೋಗ್ತಾಯಿದೆ, ಕಲ್ಯಾಣದುರ್ಗ ಹೋಗ್ತಾಯಿದೆ, ಮಡಕ್ಸಿರ ಹೋಗ್ತಾಯಿದೆ. ಇಲ್ಲಿ ನಾವು ಲೋಕಲಲ್ಲಿಗೆ ಇಲ್ಲೇ 14 ರೂಪಾಯಲ್ಲಿ ಇಲ್ಲೇ ಕೊಡ್ತಾಯಿದ್ದೀನಿ, kg 14 ರೂಪಾಯಿಗೆ. ಅವರು ಇಲ್ಲಿಂದ ಅವರು ಕೀಳೋದು ಎಲ್ಲ ಅವ್ರದ್ದೇ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರದ್ದೇ. ಅವರು 17-18 ಮಾಡ್ತಾಯಿದ್ದಾರೆ. ತೀರಾ ಹಳದಿ ಬಣ್ಣದವರೆಗೂ ಇದ್ದರೆ ಏನಾಗುತ್ತೆ, ಕಾಯಿ ಕೀಪಿಂಗ್ ಕ್ವಾಲಿಟಿ ಇರೋಲ್ಲ, ಹಣ್ಣಾಗಿರೋದು ಮೆತ್ತಗಾಗಿ ಹೋಗ್ಬಿಡುತ್ತೆ, ಮತ್ತು ಮಾರ್ಕೆಟಲ್ಲಿ ಯಾರೂ ತಗೊಳ್ಳಲ್ಲ. ಆದ್ದರಿಂದ ಸ್ವಲ್ಪ ಹಸಿರಿರೋವಾಗಲೇ, ಗಟ್ಟಿ ಇರೋವಾಗಲೇ ನಾವು ಅದನ್ನು ಕೀಳಬೇಕು. ಡ್ರಿಪ್ಪದು ಸಿಕ್ಕಿದೆ, ಡ್ರಿಪ್ಪದು 2 ಲಕ್ಷ ಚಿಲ್ಲರೆ ನನಗೆ ಸಬ್ಸಿಡಿ ಬಂದಿದೆ. ಟೆಕ್ನಿಕಲ್ ಗೈಡೆನ್ಸ್ ಅಂದರೆ ಇಲ್ಲಿ ರಿಸರ್ಚ್ ಸೆಂಟ್ರ್ ಇದೆ ಪಕ್ಕದಲ್ಲೇನೋ, ಅವರಿಂದ ಮಾಹಿತಿ ಏನು ಬೇಕಾದರೂ ನಾವು ತಿಳ್ಕೊಳ್ತೀವಿ. ಇನ್ನೂ ಬೇಕು ಅಂದರೆ ಹೆಸರುಘಟ್ಟಕ್ಕೆ ಹೋಗಿ ಅಲ್ಲಿ GKVKಯಲ್ಲಿ ಅಲ್ಲಿಂದ ನಾವು ಮಾಹಿತಿ ತಿಳ್ಕೊಂಡು ಬಂದು ನಾನು ಇದನ್ನ ಕೆಲಸ ಮಾಡಿಸ್ತಾಯಿದ್ದೀನಿ. ಈಗ ನಾನು ಹೆಚ್ಚು ಕಡಿಮೆ ಒಂದು 35 ಲಕ್ಷ ಬಂಡವಾಳ ಹಾಕಿದ್ದೀನಿ ತೋಟಗಾರಿಕೆಗೆ. ಇದರಿಂದ ನನಗೆ ಕರ್ನಾಟಕ ಬ್ಯಾಂಕಿಂದ ಸಾಲ ತೊಗೊಂಡಿದ್ದೀನಿ, 22 ಲಕ್ಷ ಸಾಲ ಬಂದಿದೆ. ಅದನ್ನೆಲ್ಲ ಇಟ್ಟು ನಮ್ಮ ಬಂಡವಾಳ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ. ರಿಟರ್ನ್ಸ್ ಅಂದರೆ 100% ತೆಗಿತೀವಿ ಸರ್, ಅದು ಕಾನ್ಫಿಡೆನ್ಸ್ ಇದೆ. ಈಗ ನಮ್ಮ ಲೆಕ್ಕಾಚಾರ ಅಂದರೆ ಈಗ ನನಗೆ ಸೀಬೆ ಗಿಡಗಳಲ್ಲಿ ಸೀಬೆದು ಮ್ಯಾಕ್ಸಿಮಮ್ ಅಂದರೆ ನನ್ನ ಲೆಕ್ಕ ಕಲ್ಟಿವೇಷನ್ ಮಾಡಿರೋದು, ಗೊಬ್ಬರ ಹಾಕಿರೋದು, ಲೇಬರು ಎಲ್ಲ ಸೇರಿದ್ರೂ ಒಂದು 60,000 to 70,000 ಖರ್ಚು ಬಂದಿದೆ ಸೀಬೆ ಗಿಡಗಳಿಗೆ ಮಾತ್ರ ಈ ಸಾರಿ. ಬೆಳೆ ಬಂದು ಮಿನಿಮಮ್ ಅಂದರೆ ಒಂದು 6 ಲಕ್ಷ ಚಿಲ್ಲರೆ ಬರುತ್ತೆ ನನಗೆ. ಈಗ ಮಾವಿನ ಗಿಡನೂ ಈ ಸಾರಿ ಫಸಲಿಗೆ ಬರುತ್ತೆ. ಮಾವಿನ ಗಿಡ ಇದೆ. ಇನ್ನು ಸಪೋಟ ಒಂದು ಲೇಟ್ ಆಗುತ್ತೆ. ಅದರಲ್ಲಿ ನಾವು ಇಂಟರ್ ಕ್ರಾಪ್ ಬೇರೆ ಬೆಳೀತಾ ಇದ್ವಿ, ಅಂತರ್ ಬೆಳೆ ಒಂದು ಬೆಳೀತಾ ಇದ್ದೀವಿ. ಮಸ್ಕ್ ಮೆಲನ್ ಹಾಕ್ತೀವಿ, ವಾಟರ್ ಮೆಲನ್ ಹಾಕ್ತಾಯಿದ್ದೀನಿ, ಕಲ್ಲಂಗಡಿ ಬೆಳೆ ಇವೆಲ್ಲ ಇಡ್ತಾಯಿದ್ದೀವಿ. ತುಂಬ ನೆಮ್ಮದಿ ಕೊಟ್ಟಿದೆ. ಈಗ ನೆಮ್ಮದಿ ಅಂದರೆ ನೋಡಿ, ಬಂದ ತಕ್ಷಣ ನಾವು ಹಸಿರು ಎಲ್ಲಿ ನೋಡಿದ್ರು ಹಸಿರು, ನಾವು ಬಂದ ತಕ್ಷಣ ಒಳ್ಳೆ ವಾತಾವರಣ. ಇಲ್ಲಿ ನೋಡಿದ್ರೆ ಏನೋ ಒಂದು ಕೆಲಸ ಮಾಡಬೇಕು ಅನಿಸುತ್ತೆ. ಕಾಯಿಗಳು ನಾವು ಬೆಳೆ ನೋಡಿದ್ರೆ ಎಲ್ಲರೂ ಬಂದು ಖುಷಿ, ನಾವು ಇಷ್ಟು ಮಾಡಿದ್ದೀರಾ ನೀವು ಅಂತ ಹೇಳಿದ್ರೆ ಅದೊಂದು ಹೆಮ್ಮೆ ಕೆಲಸ. ಆದ್ದರಿಂದ ನನಗೆ ತುಂಬ ನೆಮ್ಮದಿ ಕೊಟ್ಟಿದೆ. ಆಸಕ್ತ ರೈತ ಬಾಂಧವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಏಕ ಬೆಳೆಯಾಗಿ ಇಲ್ಲವೇ ಇತರ ಬೆಳೆಗಳ ಜೊತೆ ಸೀಬೆ ಬೆಳೆದು ಉತ್ತಮ ಆದಾಯ ಗಳಿಸಬಹುದು.